ಜಡ ಜೀವನ ಶೈಲಿಗೆ ವಿದಾಯವನ್ನು ಹೇಳುವುದು, ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿರುವುದು, ಇವೆಲ್ಲವೂ ಕೂಡ ನಿಸ್ಸಂದೇಹವಾಗಿ ನಮ್ಮ ದೇಹ ಹೊಂದಿರತಕ್ಕಂಥ ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳಲಿಕ್ಕೆ ಸಾಕಷ್ಟು ಪ್ರಮುಖ ಪಾತ್ರವನ್ನು ಇವು ನಿರ್ವಹಿಸುತ್ತವೆ. ಇದರ ಜೊತೆಗೆ ನಾವು ಸೇವಿಸ್ತಕ್ಕಂಥ ಆಹಾರ ಕೂಡ ಲೆಕ್ಕಕ್ಕೆ ಬರ್ತಕ್ಕಂಥದ್ದು. ಹೀಗಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ಕ್ರಿಯಾಶೀಲರಾಗಿರುವುದರ ಜೊತೆಗೆ ಉತ್ತಮ ಆಹಾರ, ಉತ್ತಮ ಪಾನೀಯಗಳನ್ನು ಸೇವಿಸಿ ಆರೋಗ್ಯವಾಗಿರುವುದು ಪ್ರಮುಖವಾಗಿರ್ತಕ್ಕಂಥದ್ದು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ಇವತ್ತು ನಿಮ್ಮೊಂದಿಗೆ ಒಂದು ಪ್ರಪಂಚದಾದ್ಯಂತ ಜನರೆಲ್ಲ ಉತ್ತಮ ಪಾನೀಯವನ್ನು ಸೇವಿಸಿ ತಮ್ಮ ಆರೋಗ್ಯವನ್ನು, ದೇಹದ ಸ್ಥಿತಿಯನ್ನು, ತಮ್ಮ ಒಂದು ಸೌಂದರ್ಯವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಆ ಒಂದು ಪಾನೀಯವೇ ಅದುವೇ ಗ್ರೀನ್ ಟೀ. ಈ ಗ್ರೀನ್ ಟೀಯ ಸೇವನೆಯಿಂದಾಗಿ ಯಾವೆಲ್ಲ ಲಾಭಗಳಿವೆ ಮತ್ತು ಇದನ್ನು ಹೇಗೆ ತಯಾರಿಸಿಕೊಂಡು ಸೇವಿಸಿದ್ದಲ್ಲಿ ಯಾವಷ್ಟು ಬೆನಿಫಿಟ್ಸ್ಗಳನ್ನು ನಮಗೆ ನೀಡುತ್ತದೆ ಎಂಬುದರ ಮಾಹಿತಿಯನ್ನು ನಾವು ತಿಳಿದುಕೊಂಡು ಬನ್ನಿ. ಇತ್ತೀಚೆಗೆ ಗ್ರೀನ್ ಟೀ ಇದು ಜನಪ್ರಿಯ ಪಾನೀಯವಾಗಿದ್ದು, ಇದನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕಹಿಯನ್ನು ಕಡಿಮೆ ಮಾಡಿ ಬಿಸಿ ಬಿಸಿ ಪಾನೀಯವಾಗಿ ಸೇವಿಸಲಾಗುತ್ತಿದೆ. ಇದು ನಮ್ಮ ದೇಹದ ಅನಗತ್ಯ ತೂಕವನ್ನು ಕಡಿಮೆ ಮಾಡೋದರ ಜೊತೆಗೆ ಮಧುಮೇಹ ಮತ್ತು ಕ್ಯಾನ್ಸರ್ಗಳಿಂದಲೂ ಕೂಡ ರಕ್ಷಿಸುತ್ತದೆ ಹಾಗೂ ಜೀರ್ಣಕ್ರಿಯೆ ಮತ್ತು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುವ ಜೊತೆಗೆ ನಮ್ಮ ಚರ್ಮವನ್ನು ವಯಸ್ಸಾಗದಂತೆ ರಕ್ಷಣೆ ಮಾಡುವುದು. ಗ್ರೀನ್ ಟೀಯನ್ನು ತಯಾರಿಸಲಿಕ್ಕೆ ನಾನಿಲ್ಲಿ ಗ್ರೀನ್ ಟೀಯನ್ನು, ಜೇನುತುಪ್ಪವನ್ನು, ನಿಂಬೆಹಣ್ಣು ಮತ್ತು ಬಿಸಿ ನೀರನ್ನು ತೆಗೆದುಕೊಂಡಿದ್ದೀನಿ. ಗ್ರೀನ್ ಟೀ ಇದು ನಮ್ಮ ದೇಹಕ್ಕೆ ಎಪಿಗ್ಲೋಕಾಟೇಚಿನ EGCG ಅಂತಕ್ಕಂತಹ ಒಂದು ಗ್ರೀನ್ ಟೀನಲ್ಲಿ ಕಂಡುಬರುವ ಪಾಲಿಫಿನೋಲಿಕ್ ಅಂಶವಾಗಿದೆ. ಇದು ಸಸ್ಯಗಳ ಒಂದು ಆಹಾರದಲ್ಲಿ ನೈಸರ್ಗಿಕವಾಗಿರುವ ಒಂದು ಸಂಯುಕ್ತವಾಗಿರ್ತಕ್ಕಂಥದ್ದು. ಇವುಗಳ ನಿಯಮಿತ ಸೇವನೆಯಿಂದಾಗಿ ತೂಕ ನಷ್ಟಕ್ಕೆ ಸಹಾಯವನ್ನು ಮಾಡುವ ಗುಣಗಳನ್ನು ಹೊಂದಿದೆ. ನಮ್ಮ ದೇಹದ ಚಯಾಪಚಯಕ್ಕೆ ಉತ್ತೇಜಿಸುವ ಕಾಟೇಚಿನ್ ಇದು ಆಗಿರ್ತದೆ. ನಾವು ದಿನನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ಸೇವಿಸ್ತಕ್ಕಂತಹ ಬ್ಲ್ಯಾಕ್ ಟೀ ಮತ್ತು ಕಾಫಿಗೆ ಹೋಲಿಸಿದರೆ ಇದರಲ್ಲಿ ಕಫೀನ್ ಅಂತಕ್ಕಂಥ ಅಂಶ ಗ್ರೀನ್ ಟೀನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವುದು. ಆದರೆ ಇದು ಕೊಬ್ಬನ್ನು ಸುಡುವ ಹಾಗೂ ವ್ಯಾಯಾಮದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂತಹದ್ದು. ಇನ್ನು ಇದರಲ್ಲಿ ಬಳಸುವ ನೈಸರ್ಗಿಕ ಸಿಹಿಕಾರಕವಾಗಿರುವ ಜೇನುತುಪ್ಪವು ಕೂಡ ಈ ಒಂದು ಗ್ರೀನ್ ಟೀಗೆ ಉತ್ತಮ ಆಯ್ಕೆಯಾಗಿದೆ. ಇದರ ಜೊತೆಗೆ ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಸೇವಿಸುವುದರಿಂದ ಸೆಲ್ಯುಲೈಟ್ ವಿರೋಧಿ ಚಿಕಿತ್ಸೆಯಾಗಿ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಅಡಿಪೋಸೈಟ್ಗಳ ಮೇಲೆ ಕಾರ್ಯನಿರ್ವಹಿಸುವ ಮೂಲಕ ದೇಹದ ತೂಕವನ್ನು ಕೂಡ ಇದು ಕಡಿಮೆ ಮಾಡತಕ್ಕಂತಹದ್ದು. ಈ ಗ್ರೀನ್ ಟೀಯನ್ನು ತಯಾರಿಸಲು ಕುದಿಯುವ ನೀರನ್ನು ಬಳಸುವುದರಿಂದ ಅದು ಜೇನುತುಪ್ಪವು ಸರಿಪಡಿಸಲಾರದಷ್ಟು ಕಹಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಾವು ಈ ನೀರಿನ ಒಂದು ಉಷ್ಣತೆಯನ್ನು 80 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿಲ್ಲದಂತಹ ಒಂದು ನೀರನ್ನು ತೆಗೆದುಕೊಂಡು ಅದರಲ್ಲಿ ಗ್ರೀನ್ ಟೀ ಎಲೆಗಳನ್ನು 3 ರಿಂದ 5 ನಿಮಿಷಗಳ ಕಾಲ ನೆನೆಸಿ ಅದಕ್ಕೆ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಸೇವಿಸಿದ್ದೇ ಆದಲ್ಲಿ ತೂಕವನ್ನು ನಿರ್ವಹಿಸುವ ಪ್ರಯಾಣದಲ್ಲಿ ವೇಗವನ್ನು ಪಡೆಯಲು ಉತ್ತಮ ಮಾರ್ಗವನ್ನು ಸೂಚಿಸುತ್ತದೆ. ಇದು ಮೆಟಾಬಾಲಿಸಮನ್ನು ಹೆಚ್ಚಿಸಿ ಹಸಿವನ್ನು ನಿಗ್ರಹಿಸಿ ವೇಟ್ ಲಾಸ್ಗೆ ಸಹಾಯವನ್ನು ಮಾಡುತ್ತದೆ ಮತ್ತು ವ್ಯಾಯಾಮದ ಸಮಯದಲ್ಲಿ ಫ್ಯಾಟ್ ಸೆಲ್ಸನ್ನು ಬ್ರೇಕ್ ಡೌನ್ ಮಾಡಿ ಫ್ಯಾಟ್ ಬರ್ನಿಂಗ್ ರೇಟನ್ನು ಕೂಡ ಹೆಚ್ಚಿಸುವುದು. ಇದರ ತಯಾರಿಕೆಯಲ್ಲಿ ಮಿಲ್ಕ್ ಮತ್ತು ಶುಗರ್ನ ಬಳಸದೇ ಇರುವ ಕಾರಣ ಲೋ ಕ್ಯಾಲರೀಸ್ ಇರುವ ಡ್ರಿಂಕ್ ಆಗಿದೆ. ಸ್ನೇಹಿತರೆ, ನಾನು ಕೂಡ ನಿತ್ಯವೂ ಈ ಒಂದು ಗ್ರೀನ್ ಟೀಯನ್ನು ಸೇವಿಸಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಪಡೆದುಕೊಂಡಿದ್ದೀನಿ. ಒಂದು ನನ್ನ ದೇಹದ ಸ್ಥಿತಿಯಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ಸೌಂದರ್ಯವಾಗಿರ್ಬೋದು ಎಲ್ಲವನ್ನು ಕೂಡ ಹೆಚ್ಚಿಸ್ಕೊಂಡಿದ್ದೀನಿ. ತಾವುಗಳು ಕೂಡ ಈ ಒಂದು ಗ್ರೀನ್ ಟೀಯನ್ನು ಟ್ರೈ ಮಾಡಿ ಆರೋಗ್ಯವಾಗಿರಿ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ ಮತ್ತು ಸೌಂದರ್ಯವನ್ನು ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಷಯಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.